ಡ್ರಗ್ಸ್ ಮುಕ್ತಿಗಾಗಿ ಪೊಲೀಸ್ ಇಲಾಖೆಯಿಂದ ಮ್ಯಾರಥಾನ್. ನಮ್ಮ ನಡಿಗೆ ನಶಾಮುಕ್ತಿ ತುಮಕೂರು ಕಡೆಗೆ. ನಮ್ಮ ನಡಿಗೆ ನಶಾಮುಕ್ತಿ ತುಮಕೂರು ಕಡೆಗೆ ಎಂಬ ಪ್ರತಿಜ್ಞಾಪೂರ್ವಕ ಘೋಷಣೆಯೊಂದಿಗೆ ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮ್ಯಾರಥಾನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 5K ಮತ್ತು 10K ಮ್ಯಾರಥಾನ್ಗೆ ತುಮಕೂರು ಎಸ್ಪಿ ಕೆವಿ ಅಶೋಕ್, ಡಿಸಿ ಶುಭ ಕಲ್ಯಾಣ್ ಹಸಿರು ನಿಶಾನೆ ತೋರಿಸಿದ್ರು. ನಗರದ ಎಸ್ಪಿ ಕಚೇರಿಯಿಂದ ಆರಂಭವಾದ ಮ್ಯಾರಥಾನ್ ಓಟ ಶಿವಕುಮಾರ ಸ್ವಾಮೀಜಿ ಸರ್ಕಲ್, ಬಿಜಿಎಸ್ ಸರ್ಕಲ್, ಕಾಲ್ಟ್ಯಾಕ್ಸ್ ಸರ್ಕಲ್ ಮಾರ್ಗವಾಗಿ ಅಮಾನಿಕೆರೆ ಗಾಜಿನ ಮನೆ ಬಳಿ ಮುಕ್ತಾಯವಾಯಿತು. ಸುಮಾರು 5 ಕಿಲೋಮೀಟರ್ ಸಾಗಿದ ಓಟದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ಅಥ್ಲೆಟ್ಗಳು, ಕಾಲೇಜು ಶಾಲಾ ವಿದ್ಯಾರ್ಥಿಗಳು ಸೇರಿ ಸಾವಿರಾರು ಮಂದಿ ಮ್ಯಾರಥಾನ್ನಲ್ಲಿ ಭಾಗಿಯಾಗಿದ್ರು. ಮ್ಯಾರಥಾನ್ ಓಟದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ಎಸ್ಪಿ ಅಶೋಕ್ ನಡೆದ ಜನರೊಂದಿಗೆ ಸಂವಹನ ನಡೆಸಿದರು. ಜಿಲ್ಲಾ ಮಟ್ಟದಲ್ಲಿ ಡ್ರಗ್ಸ್ ವಿರುದ್ಧ ಜಾಗೃತಿಯನ್ನ ಮೂಡಿಸಲು ಆರೋಗ್ಯಕರ ಜೀವನ ಶೈಲಿಗೆ ಪ್ರೋತ್ಸಾಹ ನೀಡಲು ಈ ಮ್ಯಾರಥಾನ್ ಮಹತ್ವದಾಗಿದೆ ಎಂದು ಡಿಸಿ ಶುಭ ಕಲ್ಯಾಣ್ ಅಭಿಪ್ರಾಯಪಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯವರು ಮಾರ್ಚ್ ತಿಂಗಳಲ್ಲಿ 2ನೇ ಭಾನುವಾರ ಎಲ್ಲ ವರ್ಷವೂ ಈ ಒಂದು ಮ್ಯಾರಥಾನ್ ಮಾಡ್ತಾರೆ. ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಎಸ್ಪಿ ಅಶೋಕ್ ಅವರು ನೇತೃತ್ವದಲ್ಲಿ ಇವತ್ತು 5K ಮತ್ತು 10K ಮ್ಯಾರಥಾನ್ ಓಟ ಆಯೋಜನೆ ಆಗಿದೆ. ಇದು ಯಶಸ್ವಿನೂ ಆಗಿದೆ ಅಂತ ಹೇಳಬೇಕು. ಈ ವರ್ಷ ವಿಶೇಷವಾಗಿ ಸೇ ನೋ ಟು ಡ್ರಗ್ಸು ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಜನರಿಗೆ ಮೂಡಿಸುವ ಒಂದು ನಿಟ್ಟಿನಲ್ಲಿ ಮಾಡಿದ್ದಾರೆ. ಸುಮಾರು ಒಂದು 500 ಜನಕ್ಕಿಂತ ಸಾರ್ವಜನಿಕರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ಈ ವರ್ಷದ್ದು ಟ್ಯಾಗ್ ಲೈನು ನಮ್ಮ ಪೊಲೀಸು ನಮ್ಮ ಹೆಮ್ಮೆ ಅಂತ ಹೇಳ್ತಾ ಇದ್ರು. ಸೊ ನಿಜವಾಗ್ಲೂ ಪೊಲೀಸ್ ಇಲಾಖೆಯವರು ರಾತ್ರಿ ಹಗಲು ನಾವು ಒಂದು ಭದ್ರವಾಗಿ ಇರಲಿಕ್ಕೆ ಕೆಲಸ ಮಾಡ್ತಿದ್ದಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ಕ್ರೈಮ್ ರೇಟ್ಸ್ ಕಡಿಮೆ ಆಗಲಿಕ್ಕೆ ಮತ್ತು ಸೈಬರ್ ಕ್ರೈಮ್ಸ್ ಕಡಿಮೆ ಆಗಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಸೊ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿಗೂ, ಆಫೀಸರ್ಸ್ಗೂ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಕಾರ್ಯಕ್ರಮದಲ್ಲಿ ಕೂಡ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರು ಕೂಡ ಧನ್ಯವಾದಗಳು. ಇನ್ನು ಜನರಲ್ಲಿ ಡ್ರಗ್ಸ್ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಮ್ಯಾರಥಾನ್ ಅನ್ನು ಆಯೋಜನೆ ಮಾಡಲಾಗಿದೆ. ಆಂಟಿ ಡ್ರಗ್ಸ್ ಅವೇರ್ನೆಸ್ ಹಾಗೂ ಆಂಟಿ ಸೈಬರ್ ಫ್ರಾಡ್ ಬಗ್ಗೆ ಅವೇರ್ನೆಸ್ ಬಗ್ಗೆ ಮ್ಯಾರಥಾನ್ನಲ್ಲಿ ಜನರು ಉತ್ಸುಕರಾಗಿ ಭಾಗಿಯಾಗಿದ್ದಾರೆ ಎಂದಿದ್ದಾರೆ. ಸೊ ಡೆಫಿನೆಟ್ಲಿ ನಾವು ಇವತ್ತು ಏನು ಈ ಓಟ ಇಟ್ಕೊಂಡಿದ್ವಿ, ಇದೊಂದು ಸಿಂಬಾಲಿಕ್ ಆಗಿ ನಮ್ಮ ಎಲ್ಲ ತುಮಕೂರು ಸಾರ್ವಜನಿಕರನ್ನು ಒಟ್ಟಾಗಿ ಒಂದು ಕಾಮನ್ ಕಾಸ್ಗೋಸ್ಕರ ಅವನ್ನ ಅವೇರ್ನೆಸ್ ಮೂಡಿಸೋಕ್ಕೆ ಈ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಇದರಲ್ಲಿ ನಮ್ಮ ಮೇನ್ ಫೋಕಸ್ ಆ್ಯಂಟಿ ಡ್ರಗ್ ಅವೇರ್ನೆಸ್ ಮತ್ತು ಆ್ಯಂಟಿ ಸೈಬರ್ ಫ್ರಾಡ್ ಬಗ್ಗೆ ಅವೇರ್ನೆಸ್ ಬಗ್ಗೆ. ಸೊ ಈ ಎರಡೂಗೋಸ್ಕರ ನಾವೆಲ್ಲರೂ ಒಂದು ಸಾರಿ ಓಡಿದರೆ ಜನರಲಿ ಸ್ಪೋರ್ಟ್ಸ್ ಈಸ್ ದ ಯುನೈಟಿಂಗ್ ಫ್ಯಾಕ್ಟರ್. ನಾವು ಯಾವಾಗಾದ್ರೂ ಸ್ಪೋರ್ಟ್ಸ್ ಮಾಡಿದರೆ ಏನಾದರೂ ರನ್ ಮಾಡಿದ್ರೂ ಸೊ ಅದರಿಂದ ನಾವು ಜನ ಎಲ್ಲರೂ ಒಟ್ಟಿಗೆ ಸೇರೋಕ್ಕೆ ಒಂದು ಒಳ್ಳೆ ಸೋಷಲ್ ಮೆಸೇಜ್ ಹೋಗುತ್ತೆ. ಅದಕ್ಕೆ ಇದೆಲ್ಲ ಮಾಡಲಾಗಿದೆ. ನಮ್ಮ DG ಆ್ಯಂಡ್ IGP ಅವರ ಮಾರ್ಗನಿರ್ದೇಶನದಲ್ಲಿ ನಾವು ಈ ಕಾರ್ಯಕ್ರಮ ಮಾಡಲಾಗ್ತಾಯಿದೆ. ಪ್ರತಿ ವರ್ಷ 2ನೇ ಸಂಡೇ ಇದು ಮಾಡ್ತಾಯಿದ್ದೀವಿ. ಸೊ ಕಳೆದ ವರ್ಷ ಮಾರ್ಚ್ 10th ಮಾಡಿದ್ವಿ, ಇವತ್ತು ಈಗ ಮಾಡ್ತಾಯಿದ್ವಿ. ಸೊ ಭಾಳ ಸಕ್ಸಸ್ ಆಗಿದೆ ಆ್ಯಂಡ್ ಎಲ್ಲರೂ ಎನರ್ಜಿ ಆಗಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ಚೆನ್ನಾಗಿತ್ತು ಮಾಧ್ಯಮದವ್ರದ್ದು. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮೇಡಮ್ ಚೀಫ್ ಗೆಸ್ಟ್ ಆಗಿ ವಿಸಿಟ್ ಮಾಡಿದರೆ DC ಮೇಡಮ್ ಅವರು ಆಲ್ ಥ್ರೂ ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿ ತನಕನೂ ಮೇಡಮ್ ವಾಕ್ ಮಾಡಿದ್ದಾರೆ. ಸೊ ಇಟ್ಸ್ ಎ ಗುಡ್ ಪಾರ್ಟಿಸಿಪೇಷನ್ ಫ್ರಮ್ ಎವ್ರಿವನ್. ಥ್ಯಾಂಕ್ ಯು ವೆರಿ ಮಚ್. ಅಂತಿಮವಾಗಿ ಮ್ಯಾರಥಾನ್ ಓಟ ಮುಗಿಸಿದ ನಂತರ ಜಿಲ್ಲಾಧಿಕಾರಿಗಳು ಓಟಗಾರರನ್ನ ಅಭಿನಂದಿಸಿದ್ರು. ಅಲ್ಲದೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಒಟ್ನಲ್ಲಿ ಪೊಲೀಸರ ಮ್ಯಾರಥಾನ್ ತುಮಕೂರು ಜನತೆಗೆ ಹೊಸ ಉತ್ಸಾಹ, ಜಾಗೃತಿ ಮತ್ತು ಆರೋಗ್ಯಕರ ಬದುಕಿನತ್ತ ಒಲವು ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.